ಪಂಚಭಾಷಾ ತಾರೆ ಹಿರಿಯ ನಟಿ ಬಿ ಸರೋಜಾ ದೇವಿ ಅಮ್ಮನವರು ಇವತ್ತು ವಯೋಸಹಜ ಕಾಯಿಲೆಯಿಂದ ತಮ್ಮನ್ನೆಲ್ಲನೂ ಸಹ ಆಗ್ಲಿದ್ದಾರೆ. ಸೊ ಈಗಷ್ಟೇ ದಂಪತಿ ಸಮೇತ ಮಾಳವಿಕಾ ಅವಿನಾಶ್ ಅವರು ಅಂತಿಮ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಅವರ ಜೊತೆ ಇದ್ದಂತಹ ಒಡನಾಟವನ್ನ ಹಾಗೇನೆ ಅವರ ಬಾಂಡಿಂಗ್ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಕಾರಣ ಮೇಡಮ್, ನಿಮ್ಗೆ ಈ ವಿಚಾರ ಎಷ್ಟೊತ್ತಿಗೆ ಗೊತ್ತಾಯ್ತು? ಯಾಕಂತಂದ್ರೆ ಸಾಕಷ್ಟು ವರ್ಷಗಳ ಕಾಲ ನೀವು ಆಗಾಗ ಎಲ್ಲಾ ನಟಿಮಣಿಯರು ಕೂಡ ಗೆಟ್ ಟುಗೆದರ್ ಆಗ್ತಿರ್ತೀರಾ. ಸೊ ಒಬ್ಬರ ಮನೆಗೆ ಹೋಗುವಂತದ್ದಾಗಿರ್ಬೋದು, ಅಲ್ಲಿ ಒಂದಷ್ಟು ಕಾಲ ಟೈಮ್ ಸ್ಪೆಂಡ್ ಮಾಡುವಂತದ್ದಾಗಿರ್ಬೋದು, ಈ ತರ ಇರ್ತಿದೆ. ಸೊ ನೀವು ಲಾಸ್ಟ್ ಟೈಮ್ ಕೂಡ ಒಂದಷ್ಟು ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಆಗಿರ್ಬೋದು, ಶ್ರುತಿ ಮೇಡಮ್ ಆಗಿರ್ಬೋದು ಶೇರ್ ಮಾಡ್ಕೊಂಡಿದ್ರಿ ಕೂಡ. ಸೊ ಅವ್ರ ಜೊತೆ ಇದ್ದಂತಹ ಒಡನಾಟದ ಬಗ್ಗೆ ಹೇಳೋದಾದ್ರೆ, ಈಗ ನಮ್ ಈಚೆಗೆ ಈ ಲೆಜೆಂಡ್ ಅನ್ನೋ ಪದ ಬಹಳ ಲೂಸ್ ಆಗಿ ಯೂಸ್ ಮಾಡೋದನ್ನ ನೋಡ್ತೀನಿ ನಾನು ಸೋಷಿಯಲ್ ಮೀಡಿಯಾಲೆಲ್ಲ. ಟ್ರೂ ಲೆಜೆಂಡ್ ಅಂದ್ರೆ ಅವ್ರೆ, ಸರೋಜಾದೇವಿ ಅವರು. ಅಂದ್ರೆ 5 ಭಾಷೆಗಳಲ್ಲಿ ಅಭಿನಯ ಮಾಡೋದು ಮಾತ್ರ ಅಲ್ಲ, ತನ್ನ ವ್ಯಕ್ತಿತ್ವವನ್ನ, ತನ್ನ ಗೌರವವನ್ನ ಒಂಚೂರು ಅದಕ್ಕೆ ಚ್ಯುತಿ ಬರದಂಗೆ ಕಾಪಾಡ್ಕೊಳ್ಳೋದಿದೆಯಲ್ಲ 6 ದಶಕಗಳ ಕಾಲ. ಇಟ್ಸ್ ನಾಟ್ ಎ ಜೋಕ್. ಆ ಥರದ ಒಬ್ಬ ವ್ಯಕ್ತಿತ್ವ ಆಗಿದ್ರು ಅವರು. ಎಲ್ಲರನ್ನ ಬಹಳ ಪ್ರೀತಿಯಿಂದ ಮಾತಾಡ್ಸೋರು. ಅವರು ತಾವು ಅಷ್ಟು ದೊಡ್ಡ ಸ್ಟಾರು ಅಂತ ನಿಮ್ಗೆ ಅವ್ರನ್ನ ಮಾತಾಡಿಸಿದ್ರೆ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಸರಳ ಸೌಮ್ಯ ಸ್ವಭಾವದ ವ್ಯಕ್ತಿ. ವೆರಿ ವೆರಿ ಗ್ರೇಸ್ಫುಲ್ ಪರ್ಸನ್, ವೆರಿ ವೆರಿ ಫೆಮಿನೈನ್. ನಮ್ಗೆಲ್ಲ ಮಾದರಿ. ಅವರು ಸೀರೆ ಉಡ್ತಾ ಇದ್ದಂತ ರೀತಿ, ಅವ್ರು ಉಡ್ತಾ ಇದ್ದ ಸೀರೆಗಳು, ಅವ್ರು ಹಾಕೋತಾ ಇದ್ದ ಒಡವೆಗಳು, ಅದನ್ನೇ ನೋಡ್ತಾ ಕೂತ್ಕೋತಾ ಇದ್ವಿ ನಾವು. ಅಷ್ಟು ಅದ್ ಅಷ್ಟೆಲ್ಲ ಇದ್ರು ಯಾವುದೇ ರೀತಿ ಅಹಂ ಇರ್ತಾ ಇರ್ಲಿಲ್ಲ. ದಟ್ ಈಸ್ ಅ ವೆರಿ ರೇರ್ ಕಾಂಬಿನೇಷನ್. ಅವ್ರ ತರ ಯಾರು ಅವ್ರಿಗೆ ಮುಂಚೆ ಇಲ್ಲ, ಅವ್ರ ಆದ್ಮೇಲೂ ಇರಲ್ಲ ಅಂತ ಅನ್ಕೊಂತೀನಿ. ಕನ್ನಡ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಡೆಸಿದಂತ, ನೀವು ಹೇಳ್ದಂಗೆ ಲೆಜೆಂಡ್ ಅಂತಂದ್ರೆ ಅವರು ಆ ಲೆಜೆಂಡು ಬೇರೆ ಭಾಷೆಯ ಲೆಜೆಂಡ್ಸ್ ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂತದ್ದು. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಸಿಗೋದೇ ಇಲ್ಲ ಅಂತ ಒಂದು ನಟಿ ಅಂತಂದ್ರೆ. ಸೊ ಅವರ ಸಿನಿಮಾ ನಿಮ್ಗೆ ಯಾವ್ದು ಇಷ್ಟು, ಅವರ ಒಂದು ಸ್ಫೂರ್ತಿದಾಯಕ ಬದುಕು ನಿಮ್ಗೆ ಎಷ್ಟು ಇನ್ಸ್ಪಿರೇಷನ್ ಆಗಿತ್ತು ಅಂತ? ಇಲ್ಲ, ಆಸ್ ಅ ಪರ್ಸನ್ ಬಹಳ ಅವರಿಂದ ತುಂಬ ಸ್ಫೂರ್ತಿ ಪಡ್ಕೊಂಡಿದ್ದೆ ಆಸ್ ಎನ್ ಆ್ಯಕ್ಟ್ರೆಸ್. ನನಗನ್ಸೋದು ಅವ್ರ ಸೌಂದರ್ಯನೇ ನಮ್ಮೆಲ್ರಿಗೂ ನಮ್ಮನ್ನು ಆಕರ್ಷಿಸಿದ್ದು ಅದೇ, ನಮಗೆ ಸ್ಫೂರ್ತಿಯೂ ಅದೇ. ಅವ್ರ ಸೌಂದರ್ಯನ ಯಾವ ರೀತಿ ಕಾಪಾಡ್ಕೋಬೇಕು, ಮತ್ತೆ ಯಾವ ರೀತಿ ಒಬ್ಬರು ತನ್ನನ್ನು ತಾನು ಪ್ರೆಸೆಂಟ್ ಮಾಡ್ಕೋಬೇಕು. ಕ್ಯಾಮರಾ ಇದ್ದಾಕ್ಷಣ ಅದು ಬರೀ ದೊಡ್ಡ ಹಿರಿತೆರೆ ಅಂತಲ್ಲ, ಅದು ಯಾವುದೋ ಒಂದು ಇಂಟರ್ವ್ಯೂ ಆದರೂ ಅಷ್ಟೇ ಚೆನ್ನಾಗಿ ರೆಡಿಯಾಗಿ ಹಾಗೆ ಕಾಣಿಸ್ಕೊಳ್ಳೋರು ಅವ್ರು ಕೊನೆವರೆಗೂ. ಅದರಲ್ಲಿ ಯಾವುದೇ ನೋ ಕಾಂಪ್ರಮೈಸ್ ಆನ್ ದ್ಯಾಟ್. ಸೊ ದ್ಯಾಟ್ ಈಸ್ ವೆರಿ ರೇರ್. ಈಗ ನಮಗೆಲ್ಲ ಫಾಲೋ ಮಾಡಕ್ಕೆ ಆ ಥರದ ನೆನಪುಗಳಷ್ಟೇ ಉಳಿದಿರೋದು. ನಾವೇನಾದ್ರೂ ಆನ್ ಸ್ಕ್ರೀನ್ ನೋಡಿರ್ತೀವಿ, ಅವ್ರ ಅಭಿನಯವನ್ನ ನೋಡಿರ್ತೀರಾ. ನೀವು ಅವ್ರ ಜೊತೆ ಇದ್ದಂತಹ ಒಂದಷ್ಟು ಪರ್ಸನಲ್ ಲೈಫ್ ಅಲ್ಲಿ ಆಗಿರ್ಬೋದು, ಅಥವಾ ಶೂಟಿಂಗ್ ಸೆಟ್ ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಶೇರ್ ಮಾಡುತ್ತದೆ ಅಂತ ಟೈಮಲ್ಲೆಲ್ಲ ನಿಮ್ ಜೊತೆ ಎಲ್ಲ ಏನಂತ ಕರೀತಿದ್ರು, ಅಂಡ್ ನಿಮ್ ಜೊತೆ ಇದ್ದಂತಹ ಒಡನಾಟದ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಅವರೇ ಪ್ರೀತಿಯಿಂದ ಫೋನ್ ಮಾಡಿ ಮಾತಾಡ್ಸೋರು, ಅದ್ರಲ್ಲಿ 2ನೇ ಮಾತಿಲ್ಲ. ಅವ್ರ ಜೊತೆ ಅಭಿನಯ ಮಾಡೋಕೆಲ್ಲ ನಮಗೆ ಅಷ್ಟೆಲ್ಲ ನಮ್ಗೆ ಸೌಭಾಗ್ಯ ಇದ್ದಿಲ್ಲ. ಆದ್ರೆ ವ್ಯಕ್ತಿಯಾಗಿ ಅವ್ರ ಜೊತೆಗೆ ತುಂಬಾ ಸಮಯವನ್ನ ಕಳೆಯೋ ಅವಕಾಶ ಇತ್ತು. ಅದಕ್ಕೆ ನಾವು ಸದಾ ಚಿರುಣಿ ದೇವರಿಗೆ. ಮತ್ತು ಕನ್ನಡ ಚಿತ್ರರಂಗ, ನನಗನ್ಸುತ್ತೆ ದಕ್ಷಿಣ ಭಾರತೀಯ ಚಿತ್ರರಂಗ, ನೀವು ಹೇಳಿದ ಹಾಗೆ ಅವ್ರ MGR ಜೊತೆ ಮಾಡಿರುವಂಥ ಸಿನಿಮಾಗಳನ್ನ ಈಗಲೂ ಸ್ಮರಿಸ್ಕೋತಾರೆ ತಮಿಳ್ನಾಡಿನವರು. ಹಾಗೆ ಶಿ ವಾಸ್ ಎ ಲಾರ್ಜರ್ ದನ್ ಲೈಫ್ ಪರ್ಸನಾಲಿಟಿ. ಇನ್ನು ಆ ಥರದ್ದೆಲ್ಲ ಕಲಾವಿದರು ಆಗ್ತಾರೆ ಅಂತೆಲ್ಲ ಅನ್ಸೋದಿಲ್ಲ. ರೀಸೆಂಟ್ ಆಗಿ ಅವ್ರು ಭೇಟಿ ಮಾಡುವಂತದ್ದಾಗಿರ್ಬೋದು, ಅಥವಾ ಕರೆ ಮಾಡಿ ಮಾತನಾಡೋದು, ಯಾಕಂದ್ರೆ ನೀವು ಆಗಾಗ ಎಲ್ಲ ಗೆಟ್ ಟುಗೆದರ್ ಆಗ್ತಿರೋದ್ರಿಂದ. ತುಂಬಾ ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಆಗಿಲ್ಲ, ಬಟ್ ಇಯರ್ ಆಗೋ ಐ ಥಿಂಕ್. ನನಗೆ ಎಕ್ಸಾಕ್ಟ್ ಆಗಿ ನೆನಪು ಆಗ್ತಾ ಇಲ್ಲ. ಅವ್ರ ಮನೆಗೆ ಬಂದಿದ್ದೆ ನಾನು. ಅವರೇ ಅಡಿಗೆ ಎಲ್ಲ ಒಂದು ಶೂಟಿಂಗ್, ನನಗೆ ಪವನ್ ಒಡೆಯರ್ ಸರ್ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಿದ್ರು, ಲಾಸ್ಟ್ ನಟ ಸಾರ್ವಭೌಮ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಲಾಸ್ಟ್ ದಿನ ಇಡೀ ಶೂಟಿಂಗ್ ಯೂನಿಟ್ ಎಲ್ಲಾನು ಕೂಡ ಅವರೇನೆ ಒಂದು ಊಟವನ್ನ ಮಾಡಿಸ್ಕೊಂಡ್ ಬರ್ತಿದಂತೆ. ಸೊ ಊಟ ಹಾಕೋಕ್ ಇಷ್ಟ ಅವ್ರಿಗೆ, ಎಲ್ರು ಊಟ ಹಾಕೋದು ಇಷ್ಟ ಅಲ್ಲ. ಆಗಿನ ಕಾಲದ ಆ ತಲೆಮಾರಿನ ಕಲಾವಿದ್ರು ಹಾಗಿದ್ರು ಅಂತ. ನಮ್ಮನ್ ಮನೆ ಕರಿಯವ್ರು ಯಾರು ಇದ್ದಾರೆ ಈ ಕಾಲದಲ್ಲಿ, ಯಾರು ಇದ್ದಾರೆ ಅಂತ ಅನ್ಸೋದಿಲ್ಲ. ಫೈನಲಿ ಅಭಿಮಾನಿಗಳು ಪರಭಾಷೆಗಳಲ್ಲೂ ಕೂಡ ಇದ್ದಾರೆ. ಅದ್ರ ಜೊತೆಗೆ ಅವರ ಕುಟುಂಬಸ್ಥರಿಗೆ, ಹಾಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಬಡವಾಗ್ಬಿಟ್ಟಿದೆ ಅವ್ರನ್ನ ಕಳ್ಕೊಂಡು. ನೀವು ಏನ್ ಹೇಳ್ತೀರಾ, ಯಾವ ರೀತಿ ಸಾಂತ್ವನವನ್ನ ಹೇಳ್ತೀರಾ ಅಂತ? ಇಲ್ಲಿ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋದ್ರ ಮೂಲಕ ಅವರ ಬದುಕನ್ನು ನಾವು ಕೊಂಡಾಡಬೇಕು. ಅವರು ಬದುಕಿದಂತಹ ರೀತಿ ಮತ್ತು ಅವರ ಮಾಡಿದಂತಹ ಚಿತ್ರಗಳು, ಇವುಗಳು ಇವತ್ತಿನ ಕಾಲಕ್ಕೆ ಈಸ್ ಮೋರ್ ಈಸಿಲಿ ಅವೈಲಬಲ್. ನಮ್ಗೆಲ್ಲ ನೋಡ್ಬೇಕು ಅಂದ್ರೆ ಪ್ರಿಂಟೇ ಬರ್ಬೇಕಾಗಿತ್ತು. ಈಗ ಹಾಗಿಲ್ವಲ್ಲ, ಎಲ್ಲ ಯೂಟ್ಯೂಬ್ ಅದು ಇದ್ರಲ್ಲಿ ಸಿಗುತ್ತೆ. ಸೊ ಇವತ್ತಿನ ಕಲಾವಿದರು ಖಂಡಿತ ನೋಡಿ ಕಲಿಯಕ್ಕೆ ಬಹಳ ಇದೆ. ಇದಿಷ್ಟು ನಟಿ ಮಾಳವಿಕಾ ಅವಿನಾಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.